ಮನೆ ಕಟ್ಟಿದ ಮೇಲೆ ಇಂಟೀರಿಯರ್ ಡಿಸೈನ್ ಮಾಡಿಸ್ಬೇಕು ಅನ್ನೋದು ಪ್ರತಿಯೊಬ್ಬರ ಕನಸಾಗಿರುತ್ತೆ. ಮನೆ ಕಟ್ಟೋದಕ್ಕೂ ಮುಂಚೆ ಇಂಟೀರಿಯರ್ ವರ್ಕ್ ಎಕ್ಸ್ಪೀರಿಯನ್ಸ್ ಸೆಂಟರ್ಗೆ ಬಂದು ನೀವೇ ಖುದ್ದಾಗಿ ಬಂದು ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಹೇಗಿರುತ್ತೆ ಅಲ್ವಾ? ಹಾಗಾಗಿ ನಾನು ನಿಮ್ಮನ್ನ ಕರ್ಕೊ ಬಂದಿದ್ದೀನಿ ವಿವಾ ಡಿಸೈನ್ಸ್ ಅವರ ಎಕ್ಸ್ಪೀರಿಯನ್ಸ್ ಸೆಂಟರ್. ಇದಿರೋದು RR ನಗರದಲ್ಲಿ. ಇವತ್ತು ನಮ್ಮ ಜೊತೆ ವಿವಾ ಇಂಟೀರಿಯರ್ ಡಿಸೈನ್ಸ್ ನ ಎಕ್ಸ್ಪೀರಿಯನ್ಸ್ ಸೆಂಟರ್ ನ ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ನಮ್ಮ ಜೊತೆ ಅಭಿಷೇಕ್ ಅವರಿದ್ದಾರೆ. ಅವ್ರ ಜೊತೆ ಕಂಪ್ಲೀಟ್ ಆಗಿ ಈ ಎಕ್ಸ್ಪೀರಿಯನ್ಸ್ ಸೆಂಟರ್ ನ ಟೂರ್ ಮಾಡ್ತಾ ಇದೀವಿ. ಬನ್ನಿ. ನಿಮ್ಮ ಸಾಕಷ್ಟು ವಿಡಿಯೋಸ್ನ ನಾನು ನೋಡಿದ್ದೀನಿ, ಬಟ್ ನಾನು ಇಲ್ಲಿಗೆ ಬರಬೇಕು ಅಂತ ತುಂಬ ದಿನಗಳಿಂದ ಅಂದ್ಕೊಂಡಿದ್ದೆ. ಯಾಕೆಂತ ಹೇಳಿದರೆ ಮನೆ ಅಂತ ಹೇಳಿದ್ಮೇಲೆ ಪ್ರೀಮಿಯಂ ಕ್ವಾಲಿಟಿ ಮತ್ತು ಅಂದರೆ ಬಜೆಟ್ ಫ್ರೆಂಡ್ಲಿ ಆಗಿ ಮತ್ತು ಯೂನಿಕ್ನೆಸ್ ಆಗಿ ಒಂದು ಇಂಟೀರಿಯರ್ ಮಾಡಿಸ್ಬೇಕು ಅಂತ ಹೇಳಿ ಪ್ರತಿಯೊಬ್ಬರು ಕನಸಾಗಿರುತ್ತೆ. ಆ ಕನಸನ್ನು ನೀವು ಸಾಕಷ್ಟು ವರ್ಷಗಳಿಂದ ನನಸು ಮಾಡ್ಕೊಂಡು ಬಂದಿದ್ದೀರಾ. ಹಾಗಾಗಿ ನಿಮ್ಮ ಎಕ್ಸ್ಪೀರಿಯನ್ಸ್ ಝೋನಲ್ಲಿ ಒಂದು ರೀತಿಯಾಗಿ ಟೂರ್ ಮಾಡಿಕೊಂಡು ಇಲ್ಲಿ ಯಾವ ರೀತಿಯಾಗಿ ನೀವು ಕಸ್ಟಮರ್ ಬಂದರೆ ಯಾವ ರೀತಿಯಾಗಿ ಲೈವ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಅಂತ ತೋರಿಸೋಣ. ಖಂಡಿತ ಟೋಟಲ್ ಎಕ್ಸ್ಪೀರಿಯನ್ಸ್ ಸೆಂಟರ್ ಬಂದಿದ್ದೀರಾ, ಸೊ ನೀವೇ ಒಂದೊಂದು ಪ್ರಾಡಕ್ಟ್ ಎಕ್ಸ್ಪೀರಿಯನ್ಸ್ ಮಾಡ್ಬೋದು, ಒಂದು ಟಚ್ ಆ್ಯಂಡ್ ಫೀಲ್ ಮಾಡಿ ನಮ್ಮ ಕಸ್ಟಮರ್ಸ್ ನೀವು ಹೇಳ್ಬೋದು. ಖಂಡಿತ ಸರ್ ಫಸ್ಟ್ ಆಫ್ ಆಲ್ ಮನೆ ಇವಾಗ ಚೂಸ್ ಮಾಡ್ತಾರೆ ಇಂಟೀರಿಯರ್ ವರ್ಕ್ ಅಂತ ಹೇಳಿದಾಗ ಯಾವ ಸ್ಟೇಜಲ್ಲಿ ಇದ್ದಾಗ ಚೂಸ್ ಮಾಡಬೇಕು ಸರ್? ಮ್ಯಾಮ್ ಜನರಲಿ ನಮ್ಮ ಹತ್ರ ಕಸ್ಟಮರ್ಸ್ ನಾವು ಯಾವಾಗ ಹೇಳ್ತೀವಿ ಅಂದರೆ ಡ್ಯೂರಿಂಗ್ ಕನ್ಸ್ಟ್ರಕ್ಷನ್ ಫೇಸ್, ಅಂದರೆ ಒಂದು ಬ್ಲಾಕ್ ವರ್ಕ್ ಅವ್ರು ಮಾಡ್ತಿದ್ದಂಗೆ ಅಂತ ಅಪ್ರೋಚ್ ಆಗ್ಬೋದು. ಏನಕ್ಕೆ ಹತ್ರ ಹೇಳ್ತೀನಿ ಅಂದರೆ ಬ್ಲಾಕ್ ವರ್ಕ್ ಮಾಡಬೇಕಾದ್ರೆ ನಾವು ನಮ್ಮ ಡಿಸೈನ್ ಫೇಸ್ ಸ್ಟಾರ್ಟ್ ಆಗಿರುತ್ತೆ. ಸೊ ಅವಾಗ ನಾವು ಕಸ್ಟಮರ್ದು ಪ್ಲಾಸ್ಟ್ರಿಂಗ್ ಮಾಡೋಕ್ಕೆ ಮುಂಚೆ ಎಲೆಕ್ಟ್ರಿಕಲ್ ಮಾರ್ಕಿಂಗ್ಸ್ ಕೊಟ್ಟಿರ್ತೀವಿ. ಸೊ ಅದರಿಂದ ಏನು ಬೆನಿಫಿಟ್ ಆಗುತ್ತೆ ಅಂತ ಕಸ್ಟಮರ್ಸ್ಗೆ, ನೀವು ಪ್ಲಾಸ್ಟ್ರಿಂಗ್ ಮಾಡೋದು ಮತ್ತೆ ಚಿಪ್ಪಿಂಗ್ ಮಾಡೋ ಅವಶ್ಯಕತೆ ಇರಲ್ಲ. ಒನ್ಸ್ ಫಾರ್ ಆಲ್ ಎಲೆಕ್ಟ್ರಿಕಲ್ ಮಾರ್ಕಿಂಗ್ ನಾವು ಕೊಟ್ಟಾಗ ನೀವು ಅದು ಆಮೇಲೆ ಮಾಡಿದಾಗ ಕರೆಕ್ಟಾಗಿ ಬರುತ್ತೆ. ಸೊ ಅದನ್ನು ಕೊಡ್ತೀವಿ. ಕೆಲವೊಬ್ರು ಟೈಲ್ಸ್ ಮಾಡಿರಲ್ಲ, ಸೊ ಟೈಲ್ಸ್ ಸಜೆಷನ್ಸ್ ನಾವೇ ಕೊಡ್ತೀವಿ. ಯಾವ ಟೈಲ್ಸ್ಗೆ ಹೋಗ್ಬೋದು, ಗ್ರ್ಯಾಂಡ್ ಯಾವ ಥರ ಗ್ರ್ಯಾಂಡ್ಗೆ ಹೋಗ್ಬೋದು. ಅದೆಲ್ಲ ಮಾಡಿದಾಗ ಏನಾಗುತ್ತೆ ನಿಮಗೆ ಟೋಟಲ್ ಆಗಿ ಒಂದು ಥೀಮ್ ಬೇಸ್ಡಾಗಿ ವರ್ಕ್ ಆಗುತ್ತೆ. ಸೊ ಅದಕ್ಕೋಸ್ಕರ ಮುಂಚಿತವಾಗಿ ನಮ್ಮ ಜೊತೆ ಅಪ್ರೋಚ್ ಆದಾಗ ನಾವು ಒಂದೊಂದನ್ನು ನಮ್ಮ ಕಸ್ಟಮರ್ಸ್ ನೋಡಿಕೊಂಡು ನಾವು ತೊಗೊಂಡು ಹೋಗ್ತೀವಿ. ಅದನ್ನ ನೋಡಿದ್ರಲ್ಲ, ಯಾರೆಲ್ಲ ಮನೆ ಕಟ್ಟಬೇಕು ಅಂದ್ಕೊಂಡಿರ್ತೀರಾ, ಯಾವಾಗ ನೀವು ಇಂಟೀರಿಯರ್ ವರ್ಕ ಚೂಸ್ ಮಾಡಬೇಕು ಅಂತ ಹೇಳಿ ಇಲ್ಲಿ ಎಕ್ಸ್ಪೀರಿಯನ್ಸ್ ಸೆಂಟರ್ಗೆ ಬಂದಾಗ ಗೊತ್ತಾಗುತ್ತೆ. ಕ್ವಿಕ್ಕಾಗಿ ಇಲ್ಲಿ ಯಾವ ರೀತಿಯಾಗಿ ಎಕ್ಸ್ಪೀರಿಯನ್ಸ್ ಮಾಡ್ಬೋದು ತೋರಿಸೋಣ ಸರ್. ಸ್ಟಾರ್ಟಿಂಗ್ ಎಲ್ಲಿಂದ? ಮ್ಯಾಮ್ ಸ್ಟಾರ್ಟಿಂಗ್ ನಾವು ಫಾಯರ್ ಏರಿಯಿಂದ ಮಾಡ್ತೀವಿ. ಯಾವುದೇ ನೀವು ಮನೆ ತೊಗೊಬೋದು ಅಥವಾ ಒಂದು ಫ್ಲಾಟ್ ಅಪಾರ್ಟ್ಮೆಂಟೇ ತೊಗೊಬೋದು. ನಾವು ಮೇನ್ ಒಂದು ಓಡೆ ಬಂದಾಗ ಬರೋದೇ ಫಸ್ಟ್ ಒಂದು ಫಾಯರ್ ಏರಿಯಾ. ಸೊ ಅದನ್ನು ನಾವು ಒಂದು ಫಾಯರ್ ಏರಿಯಲ್ಲಿ ರೆಪ್ಲಿಕೇಟ್ ಥರ ಮಾಡಿದ್ದೀವಿ ಮ್ಯಾಮ್. ಸೊ ಇದರ ಕಾಂಬಿನೇಷನ್ಸ್ ಯಾವ ಥರ ಹೋಗಿದ್ದೀವಿ ಅಂದರೆ ನೀವು ನೋಡ್ಬೋದು. ಟಾಪ್ ಪ್ಲೈ ಎಲ್ಲ ಬರೋದನ್ನ ನಾವು ಟೋಟಲಿ ವುಡನ್ ಶೇಡ್ಗೆ ಹೋಗಿದ್ದೀವಿ. ಅದು ಫ್ರಂಟಿಗೆ ನೋಡಿದಾಗ ನೀವು ಎಲ್ಲ ಒಂದು ಪ್ಲೇನ್ ಕಲರ್ಸ್ಗೆ ಹೋಗಿದ್ದೀವಿ. ಸೊ ಕಾಂಬಿನೇಷನ್ ಆಫ್ ಎ ಟ್ರೆಡಿಷನಲ್ ಆ ಥರ ಹೋಗಿದ್ದೀವಿ. ಇನ್ನೂ ನೀವು ಗಮನಿಸಿದಾಗ ನಾವು ಪ್ಲೇನ್ ಅಂತ ಹೇಳಿದೆ ಏನಕ್ಕೆ ಅಂದರೆ ನೋಡಿ, ನೀವು ಎಲ್ಲೂ ನಿಮ್ಗೆ ಆಚೆ ಹ್ಯಾಂಡಲ್ಸು ನಾಬ್ಸು ಕಾಣಲ್ಲ. ಯಾಕಂದರೆ ಈ ಹ್ಯಾಂಡಲ್ ನಾಬ್ಸು ಎಲ್ಲ ಕಡೆ ಎಲ್ಲರೂ ಯೂಸ್ ಮಾಡ್ತಾರೆ. ಬಟ್ ನಾವು ಈ ಸ್ವಲ್ಪ ಏನು ಮಾಡಿದ್ದೀವಿ ಅಂದರೆ, ಇದೇ ನಮ್ಮ ಶಟರ್ ಬರುತ್ತೆ ನೋಡಿ ಮ್ಯಾಮ್. ಈ ಶಟರ್ಲೇ ನಾವು ಇದರ 45 ಡಿಗ್ರಿ ಗ್ರೂವ್ ಅಂತ ಮಾಡ್ತೀವಿ. ಸೊ ಇದೇ ನಿಮ್ಗೆ ಹ್ಯಾಂಡಲ್ ಥರ ಆ್ಯಕ್ಟ್ ಆಗುತ್ತೆ. ಇನ್ನೊಂದು ಈ ನಾಬ್ಸ್ ಹಾಕಿದಾಗ ನೀವು ಯೂಸ್ ಮಾಡ್ತಾ ಅದು ಸ್ಕ್ರೂನು ಲೂಸ್ ಆಗ್ಬೋದು. ಸೊ ಆ ಪ್ರಾಕ್ಟಿಕಾಲಿಟಿ ಕನ್ಸರ್ನು ಪ್ಲಸ್ ಮೆಸ್ಥೆಟಿಕ್ ಲುಕ್ ಎಲ್ಲ ಇಲ್ಲಿ ಕ್ಲೀನಾಗಿ ಅಚೀವ್ ಆಗುತ್ತೆ. ಆ್ಯಂಡ್ ಹಿಂಭಾಗ ಬಂದಾಗ ಇಲ್ಲಿ ಹೈಲೈಟ್ಗೋಸ್ಕರ ವಾಲ್ಪೇಪರ್ ಹಾಕಿದ್ದೀವಿ. ಬಟ್ ಇಟ್ಸ್ ನಾಟ್ ಮ್ಯಾಂಡೇಟರಿ ದಟ್ ಎಲ್ಲರೂ ವಾಲ್ಪೇಪರ್ ಹೋಗ್ಬೇಕು ಅಂತ. ವಾಲ್ಪೇಪರ್ ಬೇಡ ಅಂದರೆ ನಾವು ಥೀಮ್ ಪ್ರಕಾರ ಟೆಕ್ಸ್ಚರ್ ಪೇಂಟಿಂಗ್ ಹೋಗ್ಬೋದು, ಅದೊಂದು ರಾಫ್ಟರ್ ಹೋಗ್ಬೋದು. ಎನಿ ಕಾಂಬಿನೇಷನ್ಸ್ ಕ್ಯಾನ್ ಬಿ ಡನ್. ಒಂದು ಆರ್ಟಿಫ್ಯಾಕ್ಟ್ ಇಲ್ಲಿ ತೊಗೊಂಡಿದ್ದೀವಿ. ಆ್ಯಂಡ್ ದೆನ್ ಒಂದು ಡಿಸೈನ್ ಎಲಿಮೆಂಟ್ಗೋಸ್ಕರ ಒಂದು CNC ಡ್ಯೂಕೋ ಪೇಂಟ್ ಮಾಡಿದ್ದೀವಿ. ಅದಕ್ಕೊಂದು ಹ್ಯಾಂಗಿಂಗ್ ಲೈಟ್ ಮ್ಯಾಮ್. ಸೊ ಈ ಥರ ಒಂದು ಮನೆಯೊಳಗೆ ಬರ್ತಿರ್ಬೇಕಂದ್ರೆ ಎಲಿಗೆಂಟ್ ಆಗಿರುವಂಥ ಫಾಯರನ್ನು ಇಲ್ಲಿ ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ.